ಚುನಾವಣಾ ರಾಜಕೀಯ ಸಾಕಷ್ಟು ಕುತೂಹಲ ಘಟ್ಟ ತಲುಪ್ತಾ ಇದೆ. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಲೋಕಸಭೆ ಚುನಾವಣೆ ಕಣಕ್ಕೆ ದಿಂಗಾಲೇಶ್ವರ ಶ್ರೀಗಳು ಲಗ್ಗೆ ಇಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ಕಣಕ್ಕೆ ಈಗ ದಿಂಗಾಲೇಶ್ವರ ಶ್ರೀ ಬಹಳ ದಿನಗಳಿಂದ ಚರ್ಚೆ ಇತ್ತು, ದಿಂಗಾಲೇಶ್ವರ ಶ್ರೀಗಳು ಕಣಕ್ಕಿಳಿತಾರಾ ಅಂತ. ಇದೀಗ ಲೋಕಸಭೆ ಚುನಾವಣಾ ಕಣಕ್ಕೆ ದಿಂಗಾಲೇಶ್ವರ ಶ್ರೀಗಳು ಅಧಿಕೃತವಾಗಿ ಧುಮುಕಿದ್ದಾರೆ. ಇನ್ನು ಲೋಕಸಭೆ ಚುನಾವಣಾ ಕಣಕ್ಕೆ ದಿಂಗಾಲೇಶ್ವರ ಶ್ರೀಗಳ ಈ ಒಂದು ಎಂಟ್ರಿಯಿಂದಾಗಿ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಸ್ಟ್ರಾಂಗ್ ಫೈಟ್ ಕೊಡೋದಕ್ಕೆ ದಿಂಗಾಲೇಶ್ವರ ಶ್ರೀ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ದಿಂಗಾಲೇಶ್ವರ ಶ್ರೀಗಳ ರಾಜಕೀಯ ಪ್ರವೇಶಕ್ಕೆ ಸಾಕಷ್ಟು ಒತ್ತಾಯ ಕೇಳಿ ಬಂದಿತ್ತು. ಸ್ವತಃ ಅವರು ಕೂಡ ಬಹಳ ಆಸಕ್ತಿಯನ್ನು ತೋರಿದ್ರು. ಆಮೇಲೆ ಇದೀಗ ಸ್ಪರ್ಧೆ ಖಚಿತ ಆಗಿದೆ. ನಾನು ಮೊನ್ನೆ ಧಾರವಾಡದಲ್ಲಿ ಒಂದು ಪ್ರಶ್ನೆ ಮಾಡಿದೆ. ಲಿಂಗಾಯತರ ಪ್ರಾಬಲ್ಯ ಇರುವಲ್ಲಿ, ಉದಾಹರಣೆಗಾಗಿ ಧಾರವಾಡದಲ್ಲಿ ಇವರು ಪ್ರಹ್ಲಾದ್ ಜೋಶಿ ಅವರನ್ನ ಪ್ರಮುಖರನ್ನಾಗಿ, ನಾಯಕರನ್ನಾಗಿ, ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿರ್ತಕ್ಕಂಥದ್ದನ್ನು ನೋಡಿದರೆ ನಮ್ಮ ಪ್ರಶ್ನೆ ಇದು ಆಗಿದೆ. ಬ್ರಾಹ್ಮಣರ ಪ್ರಾಬಲ್ಯ ಇರತಕ್ಕಂತಹ ಕ್ಷೇತ್ರಗಳಲ್ಲಿ ಲಿಂಗಾಯತರನ್ನ ಯಾಕೆ ನಿಲ್ಲಿಸುವ ಪ್ರಯತ್ನವನ್ನ ಅಥವಾ ಇತರೆ ಸಮಾಜಗಳನ್ನು ಯಾಕೆ ನಿಲ್ಲಿಸುವ ಪ್ರಯತ್ನವನ್ನ ಇವರು ಮಾಡಲಿಲ್ಲ ಅನ್ನುವಂತಹ ಪ್ರಶ್ನೆ ನಮ್ಮ ಮುಂದಿದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. ನಾನು ಮೊನ್ನೆ ಧಾರವಾಡದಲ್ಲಿ ಒಂದು ಪ್ರಶ್ನೆ ಮಾಡಿದೆ. ಲಿಂಗಾಯತರ ಪ್ರಾಬಲ್ಯ ಇರುವಲ್ಲಿ, ಉದಾಹರಣೆಗಾಗಿ ಧಾರವಾಡದಲ್ಲಿ ಇವರು ಪ್ರಹ್ಲಾದ್ ಜೋಶಿ ಅವರನ್ನ ಪ್ರಮುಖರನ್ನಾಗಿ, ನಾಯಕರನ್ನಾಗಿ, ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿರ್ತಕ್ಕಂಥದ್ದನ್ನು ನೋಡಿದರೆ ನಮ್ಮ ಪ್ರಶ್ನೆ ಇದು ಆಗಿದೆ. ಬ್ರಾಹ್ಮಣರ ಪ್ರಾಬಲ್ಯ ಇರತಕ್ಕಂತಹ ಕ್ಷೇತ್ರಗಳಲ್ಲಿ ಲಿಂಗಾಯತರನ್ನ ಯಾಕೆ ನಿಲ್ಲಿಸುವ ಪ್ರಯತ್ನವನ್ನ ಅಥವಾ ಇತರೆ ಸಮಾಜಗಳನ್ನು ಯಾಕೆ ನಿಲ್ಲಿಸುವ ಪ್ರಯತ್ನವನ್ನ ಇವರು ಮಾಡಲಿಲ್ಲ ಅನ್ನುವಂತಹ ಪ್ರಶ್ನೆ ನಮ್ಮ ಮುಂದಿದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿ. ಬಳ್ಳಾರಿಯಲ್ಲಿ 5 ಕೋಟಿ 60 ಲಕ್ಷ ಹಣ ಜಪ್ತಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹವಾಲಾ ಹಣ ಸಂಗ್ರಹಿಸಿಟ್ಟಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು, ಚುನಾವಣೆ ಬಳಕೆಗೆ ಪ್ರಭಾವಿ ರಾಜಕಾರಣಿ ಕೊಟ್ಟಿರುವ ಶಂಕೆ ಇದೆ. ದಾಖಲಿಲ್ಲದೆ ದೊಡ್ಡ ಮಟ್ಟದ ಹಣ, ಬಂಗಾರ ಸಂಗ್ರಹ ಮಾಡಲಾಗಿತ್ತು. ಇಷ್ಟೊಂದು ನಗದು ಆಭರಣ ಯಾಕೆ ಸಂಗ್ರಹಿಸಿದ್ದರು? ಚುನಾವಣೆಯಲ್ಲಿ ಬಳಕೆಗೆ ಸಂಗ್ರಹಿಸಿದ್ರಾ ಅಥವಾ ವ್ಯವಹಾರದ ಹವಾಲಾ ದಂಧೆಯಲ್ಲಿ ಬಳಕೆಗೆ ಇಟ್ಟಿದ್ರಾ ಅಂತ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಚಿನ್ನದ ವ್ಯಾಪಾರಿ ನರೇಶ್ ಸೋನಿ ಮನೆಯಲ್ಲಿ ಇದೆಲ್ಲ ಪತ್ತೆಯಾಗಿದೆ. 3 ಕೆಜಿ ಬಂಗಾರ, 60 ಲಕ್ಷ ಮೌಲ್ಯದ ವಸ್ತುಗಳನ್ನ ಜಪ್ತಿ. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಮಾಡಲಾಗಿದೆ. ಬಳ್ಳಾರಿಯಲ್ಲಿ 5.6 ಕೋಟಿ ಹಣ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಗ್ತಾ ಇರುವಂತಹ ಮಾಹಿತಿ, ಅದರ ಒಂದು ಟ್ವಿಸ್ಟ್ ಏನಂತಂದ್ರೆ ಇದು ಹವಾಲಾ ಹಣ ಸಂಗ್ರಹಿಸಿಟ್ಟಿರಬಹುದು ಅನ್ನುವಂತಹ ಅನುಮಾನ ದಟ್ಟವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಈ ಹಣದ ಹಿಂದಿನ ಮಾಲೀಕರು ಯಾರು ಅಂತ ಮೇಲ್ನೋಟಕ್ಕೆ ತನಿಖೆಯ ಸಂದರ್ಭದಲ್ಲಿ ಪ್ರಭಾವಿ ರಾಜಕಾರಣಿಯೇ ಕೊಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಇಲ್ಲಿ ಅಷ್ಟೇ ಅಲ್ಲ, ಇದಕ್ಕೆ ಯಾವುದಕ್ಕೂ ಕೂಡ ದಾಖಲೆ ಇಲ್ಲ ಅನ್ನೋದು ಕೂಡ ಗಮನಿಸಬೇಕಾದಂತಹ ವಿಚಾರ. ದೊಡ್ಡ ಮಟ್ಟದ ಹಣ, ಯಾವುದೇ ದಾಖಲೆ ಇಲ್ಲದೆ ಚಿನ್ನ ಇದೆಲ್ಲ ಸಂಗ್ರಹ ಮಾಡಿರೋದ್ರ ಉದ್ದೇಶ ಏನು ಅಂತ ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಕ್ಷಮಿಸಿ, ಈಗ ನಮ್ಮ ಪ್ರತಿನಿಧಿ ವಿನಾಯಕ್ ಸಂಪರ್ಕದಲ್ಲಿರೋದು. ವಿನಾಯಕ್, ಇಷ್ಟೊಂದು ನಗದು ಆಭರಣ ಯಾಕೆ ಸಂಗ್ರಹಿಸಿಟ್ಟಿದ್ರು? ಏನಾದ್ರು ಚುನಾವಣೆ ಉದ್ದೇಶಕ್ಕ ಅಥವಾ ವ್ಯವಹಾರದ ದಾಖಲೆ ಏನಾದ್ರು ಸಿಗ್ತಾ? ಇದಕ್ಕೆ ಯಾರಿದ್ದಾರೆ ಇದರ ಹಿಂದೆ? ಖಂಡಿತ ಸುಕನ್ಯಾ, ಇನ್ನು ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಬಳ್ಳಾರಿಯ ಗುರುಸ್ಪೇಟೆ ಪೊಲೀಸರು ಒಂದು ಭರ್ಜರಿ ಕಾರ್ಯಾಚರಣೆ ಮಾಡಿದ್ರು. ಅಂದ್ರೆ ಏನು ಕಂಬಳಿ ಬಜಾರ್ ಇರತಕ್ಕಂತ ನರೇಶ್ ಸೋನಿ ಎಂಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮನೆಯಲ್ಲಿ ಸುಮಾರು 5 ಕೋಟಿ 60 ಲಕ್ಷ ಹಣ ಜೊತೆಗೆ 3 ಕೆಜಿ ಬಂಗಾರ ಮತ್ತು 68 ಕೆಜಿ ಗಟ್ಟಿ ಬೆಳ್ಳಿ ಮತ್ತು 103 ಕೆಜಿ ಬೆಳ್ಳಿ ಆಭರಣಗಳು ಸಿಕ್ಕಿರುವಂತದ್ದು. ಈಗ ಒಂದು ತನಿಖೆ ಅಂದ್ರೆ ಈಗಾಗಲೇ ನೋಟಿಸ್ ಕೊಟ್ಟಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಸುತ್ತಮುತ್ತ ತನಿಖೆ ಕೂಡ ಮಾಡ್ತಾ ಇದಾರೆ. ಅಂದ್ರೆ ಎಲ್ಲಾ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಆತ ಒಬ್ಬ ಪ್ರಭಾವಿ ರಾಜಕಾರಣಿಯಿಂದ ಈ ಹಣವನ್ನ ಹವಾಲಾವಾಗಿ ಪಡೆದಿದ್ದ ಅನ್ನೋ ಮಾಹಿತಿ ಕೂಡ ಈಗ ಪೊಲೀಸರಿಗೆ ದೊರೆತಿರುವಂತದ್ದು. ಜೊತೆಗೆ ಇದನ್ನ ಈಗ ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಮಾಡ್ಲಿಕ್ಕೋಸ್ಕರ ಆತ ಹವಾಲಾದ ಮೂಲಕವಾಗಿ ಅಂದ್ರೆ ಪ್ರಭಾವಿ ರಾಜಕಾರಣಿ ಮೂಲಕ ಪಡೆದಿದ್ದ ಅನ್ನೋ ಮಾಹಿತಿ ಕೂಡ ಈಗ ಪೊಲೀಸ್ಗೆ ದೊರೆತಕ್ಕಂಥದ್ದು. ಹೀಗಾಗಿ ತೀವ್ರ ರೀತಿಯಾಗಿರ್ತಕ್ಕಂಥ ವಿಚಾರಣೆ ಮಾಡ್ತಾ ಇರ್ತಕ್ಕಂಥ ಪೊಲೀಸರು ಕೂಡಲೇ ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಯಾವ ರಾಜಕಾರಣಿಗೆ ಸಂಬಂಧಪಟ್ಟಿದ್ದು ಅನ್ನೋದ್ರ ಕೂಡ ಈಗ ತೀವ್ರ ರೀತಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದ ವಿನಾಯಕ್.